ಬಂಧುಗಳೇ, ಇವತ್ತು ಏನು ನಾವು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನೋಡೋದಾದ್ರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿದ್ವು, ಹಲವಾರು ದೇವರುಗಳಿದ್ರು. ಆದರೆ ಯಾರು ಕೂಡ ಈ ದೇಶದ ಒಂದು ಅಖಂಡತೆಯನ್ನ ಎತ್ತಿ ಹಿಡಿಯುವುದಕ್ಕೆ ಆಗಲಿ, ಈ ದೇಶದ ಒಂದು ಘನತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಲಿ, ಒಂದು ಸಮಾನತೆಯನ್ನ ತಂದುಕೊಡುವುದರಾಗಲಿ ಈ ದೇಶವು ವಿಫಲವಾಗಿತ್ತು. ಯಾರು ಕೂಡ ಈ ಪ್ರಯತ್ನವನ್ನ ಮಾಡಿರಲಿಲ್ಲ. ಹೀಗಿರುವಾಗ ದೇಶದಾದ್ಯಂತ 694 ಸಂಸ್ಥಾನಗಳು ಏನಿದ್ದು ಈ ದೇಶದಲ್ಲಿ, ಈ 694 ಸಂಸ್ಥಾನಗಳನ್ನ ಒಟ್ಟುಗೂಡಿಸಿ ಈ ದೇಶದ ಒಂದು ಐಕ್ಯತೆಯನ್ನ ತಂದುಕೊಡಬೇಕು, ಈ ದೇಶಕ್ಕೆ ಒಂದು ಸಮಾನತೆಯನ್ನು ತಂದುಕೊಡಬೇಕೆಂದು ಪ್ರಪ್ರಥಮ ಬಾರಿಗೆ ಈ ದೇಶದಲ್ಲಿ ಹೋರಾಡಿದಂತಹ ಯಾರು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ಅದು ಮೊದಲಿಗರಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1911ರಲ್ಲಿ ಈ ದೇಶದ ಸ್ವತಂತ್ರ ಚಳುವಳಿ ಶುರುವಾಗ್ತದೆ. ಸ್ವತಂತ್ರ ಚಳುವಳಿ ಶುರುವಾಗುವ ಸಂದರ್ಭದಲ್ಲಿ 1918ರ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2ನೇ ದಂಡು ಮೇಜಿನ ಸಭೆಯಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅನ್ನ ತರ್ತಾರೆ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ತರೋದ್ರಿಂದ ಒಂದು ಸಮಾನತೆ ಕಾಪಾಡ್ಕೋಬಹುದು. ಹೇಗೆ ಅಂತಂದ್ರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೊದಲು ಹೇಗಿತ್ತು ಅಂತಂದ್ರೆ ಓಟಿನ ಹಕ್ಕನ್ನ ಬರೀ ಬ್ರಾಹ್ಮಣರಿಗೆ ಮಾತ್ರ ಇತ್ತು. ಹೇಗೆ ಅಂತಂದ್ರೆ ಈ ಭಾರತ ದೇಶಕ್ಕೆ ಟ್ಯಾಕ್ಸ್ ಕಟ್ಟುವಂತವರು, ಈ ಭಾರತ ದೇಶದ ಜಮೀನ್ದಾರುಗಳು, ಈ ಭಾರತ ದೇಶದಲ್ಲಿ ಡಬಲ್ ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಜನಗಳು ಮಾತ್ರ ಓಟ್ ಹಾಕ್ಬೇಕಾಗಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ತರುವುದರ ಮುಖಾಂತರ ವಯಸ್ಕ ಮತದಾನ ಪದ್ಧತಿಯನ್ನ ತರ್ತಾರೆ. ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ ವಯಸ್ಕ 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯರು, ಹೆಣ್ಣು ಮಗಳಾಗ್ಲಿ ಗಂಡು ಮಗಳಾಗ್ಲಿ, ಪ್ರತಿಯೊಬ್ರು ವೋಟ್ ಮಾಡ್ಬೋದು. ಪ್ರತಿಯೊಬ್ರು ವೋಟ್ ಮಾಡೋದಾದ್ರೆ ಅವಾಗ ಬ್ರಾಹ್ಮಣರು ಕೂಡ ಕೆಳವರ್ಗದವರ ಕೇರಿಗೆ ಹೋಗಿ ಅಕ್ಕ ವೋಟ್ ಹಾಕಿ, ಅವ್ವ ವೋಟ್ ಹಾಕಿ ಅಂತ ಕೇಳ್ಕೊಳ್ಬೇಕಾಗ್ತದಲ್ಲ. ಈ ರೀತಿಯ ಒಂದು ಸಮಾನತೆಯನ್ನ ತರುವುದರ ಮುಖಾಂತರ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅನ್ನ 1918ರಲ್ಲಿ ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಂದು ಕೊಡ್ತಾರೆ. ನಮ್ಮ ದೇಶದ ಸಂವಿಧಾನದ ಒಂದು ಸೌಂದರ್ಯ ಏನು ಅಂತಂದ್ರೆ ಯಾವ ಮಹಿಳೆಯನ್ನ, ದ್ರೌಪದಿ ಎಂಬ ಮಹಿಳೆಯನ್ನ ಮಹಾಭಾರತದಲ್ಲಿ ಹಿಂದೂ ಧರ್ಮವು ಅಗೌರವಿಸಿತ್ತೋ ಅದೇ ದ್ರೌಪದಿ ಎಂಬ ಹೆಣ್ಣು ಮಗಳನ್ನ ಇವತ್ತು ನಮ್ಮ ದೇಶದ ಸಂವಿಧಾನವು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು. ದಾಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸಂವಿಧಾನ ಇರ್ತಕ್ಕಂಥದ್ದು ಸಮಾನತೆಯನ್ನ ಕಾಪಾಡಲಿಕ್ಕೆ. ಆದ್ರೆ ನಮ್ಮ ದೇಶದಲ್ಲಿ ಹಲವಾರು ಅನ್ಟಚಬಲ್ಸ್ ಅಂತ ಏನ್ ಕರ್ಸ್ಕೋತಾ ಇದೀವಿ ಅಂತಂದ್ರೆ, ಅನ್ಟಚಬಲ್ಸ್ ಅಂತ ಏನ್ ಕರೀತಾರೆ, ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀನಿ. ನಾವು ಅನ್ಟಚಬಲ್ಸ್ ಅಲ್ಲ, ಹಿಂದುಳಿದ ವರ್ಗದವರು ಯಾವುದೇ ಕಾರಣಕ್ಕೂ ಅನ್ಟಚಬಲ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅನ್ಟಚಬಲ್ಸ್ಗೂ ನಾನ್ ಟಚಬಲ್ಸ್ಗೂ ಈ ಡಿಕ್ಷನರಿನಲ್ಲಿ, ಇಂಗ್ಲಿಷ್ ಭಾಷೆನಲ್ಲಿ ತುಂಬಾ ವ್ಯತ್ಯಾಸ ಇದೆ. ಏನಪ್ಪಾ ಅಂತಂದ್ರೆ ಅನ್ಟಚಬಲ್ಸ್ ಅಂತಂದ್ರೆ ಸವರ್ಣೀಯರು ಅವರ್ಣೀಯರು ಅಂತ 2 ವರ್ಗಗಳಾಗಿ ಈ ದೇಶ ವಿಭಜನೆ ಆಗಿದೆ. ಈ ಸವರ್ಣೀಯರು ಅಂತಂದ್ರೆ ಈ ಚಾತುರ್ವರ್ಣ ವ್ಯವಸ್ಥೆ ಏನಿದೆ ನಮ್ಮ ದೇಶದಲ್ಲಿ, ಚಾತುರ್ವರ್ಣ ವ್ಯವಸ್ಥೆ ಏನಿದೆ ಅದಕ್ಕೆ ಒಳಪಡುವಂತವ್ರು ಯಾರಂತಂದ್ರೆ ಸವರ್ಣೀಯರು. ಅವರ್ಣೀಯರು ಅಂತಂದ್ರೆ ಈ ಚಾತುರ್ವರ್ಣ ವ್ಯವಸ್ಥೆಗೆ ಸೇರದವರು. ಹೀಗಿರುವಾಗ ಈ ಚಾತುರ್ವರ್ಣ ವ್ಯವಸ್ಥೆ ಎಂಥ ಕೆಟ್ಟ ಅನಿಷ್ಟ ಪದ್ಧತಿ ಅಂತಂದ್ರೆ ಈ ಅನಿಷ್ಟ ಪದ್ಧತಿಗಳನ್ನು ಸೋಂಕಿಸದೆ ತನ್ನ ಪ್ಯೂರಿಟಿನ ಕಾಪಾಡಿಕೊಳ್ಳುವುದೇ ಅನ್ಟಚಬಲ್ಸ್ ಅಂತ ನಾವು ಕರ್ಸ್ಕೊತೀವಿ ಹೊರತು ನಮ್ಮನ್ನ ಮುಟ್ಟಿದ್ರೆ ಅವರಿಗೆ ಕೀಳರಿಮೆ ಆಗ್ತಕ್ಕಂಥ ಇದು ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ. ಸೊ ಹಾಗಾಗಿ ನಾವು ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇವತ್ತು. ಅವರನ್ನ ನೆನೆಸ್ಕೊಳ್ತಾ ನಾವು ಸಮಾನತೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನ, ಅವರ ವಿಚಾರಗಳನ್ನ ನಾವು ಅಳವಡಿಸ್ಕೊಳ್ತಾ ಅವರಿಗೆ ಗೌರವವನ್ನು ನೀಡುವುದರ ಮುಖಾಂತರ ಈ ದೇಶದ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸ್ತೀವಿ ಅಂತ ದೃಢವಾಗಿ ಸಂಕಲ್ಪವನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.